ರಾಜ್ಯ ಸರ್ಕಾರದ ಪ್ರಮುಖ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ಅದು ನಿನ್ನೆಯಿಂದ ನೋಂದಣಿ ಅಂದರೆ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ. ಹಾಗಾದರೆ ಮನೆಯೊಡತಿಯರು ಅರ್ಜಿ ಸಲ್ಲಿಸೋದು ಹೇಗೆ? ಅರ್ಜಿ ಸಲ್ಲಿಸಲೇಬೇಕಾ ಅವರು, ಅಥವಾ ಅವರಿಗೆ ಮೆಸೇಜ್ ಬರುತ್ತಾ? ಮೆಸೇಜ್ ಬಂದಾದಮೇಲೆ ಸೇವಾ ಕೇಂದ್ರಗಳಿಗೆ ಅಂದರೆ ಬೆಂಗಳೂರು 1, ಕರ್ನಾಟಕ 1, ಹೀಗೆ ಬಾಪೂಜಿ ಸೇವಾ ಕೇಂದ್ರ, ಹೀಗೆ ಈ ಕೇಂದ್ರಗಳಿಗೆ ಯಾವಾಗ ಭೇಟಿ ಕೊಡಬೇಕು? ಭೇಟಿ ಕೊಟ್ಟಾಗ ನೀವು ತೆಗೆದುಕೊಂಡು ಏನು ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕು? ಇವುಗಳೆಲ್ಲದರ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ನಿನ್ನೆಯಿಂದ ಈಗಾಗಲೇ ಗೃಹಲಕ್ಷ್ಮಿ ಅರ್ಜಿ ನೋಂದಣಿ ಕಾರ್ಯ ಶುರುವಾಗಿದೆ. ಈಗಾಗಲೇ ಸರ್ಕಾರ, ಅದರಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಡ್ದಾರರಲ್ಲಿ ಮನೆಯೊಡತಿ ಯಾರು ಮಹಿಳೆ ಇರ್ತಾರೆ ಅವರಿಗೆ ಈಗಾಗಲೇ ಸಂದೇಶವನ್ನು ಕಳಿಸ್ತಾ ಇದೆ. ಸಂದೇಶ ಹೇಗಿರುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನ ಪಡ್ತೀನಿ. ಆ ಸಂದೇಶ ಈ ರೀತಿಯಾಗಿರುತ್ತೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ನೋಂದಣಿ ವೇಳಾಪಟ್ಟಿ, ನಿಮ್ಮ RC ನಂಬರ್ ಅಂದರೆ ಕಾರ್ಡ್ನ ನಂಬರ್ ಏನಿರುತ್ತೆ, RC ನಂಬರ್, RC ನಂಬರ್ ಇರುತ್ತೆ, ಮತ್ತು ಸ್ಥಳ ನೀವು ನಿಮಗೆ ಹತ್ತಿರವಾಗುವಂಥ ಸ್ಥಳ ಯಾವುದಿದೆ ಆ ಸ್ಥಳ ಮಾಹಿತಿ ಇರುತ್ತೆ. ಗ್ರಾಮ್ 1 ಆಗಿದ್ದರೆ ಗ್ರಾಮ್ 1 ಅಂತನೂ, ಅಥವಾ ಬೆಂಗಳೂರು 1 ಆಗಿದ್ದರೆ ಬೆಂಗಳೂರು 1 ಅಂತನೂ, ಇಂದಿರಾ ಬಾಪೂಜಿ ಕೇಂದ್ರ ಆಗಿದ್ದರೆ ಆ ರೀತಿಯಾಗಿ ಒಟ್ಟು ನಿಮಗೆ ಹತ್ತಿರದಲ್ಲಿರುವಂಥ ಸೇವಾ ಕೇಂದ್ರ ಏನಿರುತ್ತೆ ಅದರ ಮಾಹಿತಿ ಇರುತ್ತೆ. ಇದರಲ್ಲಿ ಇನ್ನೂ ಪ್ರಮುಖವಾಗಿ ಯಾವ ದಿನಾಂಕ ಮತ್ತು ಯಾವ ಟೈಮ್ಗೆ ನೀವು ಹೋಗಬೇಕು ಆ ಸೇವಾ ಕೇಂದ್ರಗಳಿಗೆ ಅಂಥೇಳಿ ಮಾಹಿತಿಯನ್ನು ಕೂಡ ಕೊಡುತ್ತೆ. ಆ ಮಾಹಿತಿಯ ಆಧಾರದ ಮೇಲೆ ನೀವು ನಿಮಗೆ ಅಗತ್ಯ ಇರುವಂಥ ದಾಖಲೆಗಳೇನಿದ್ದಾವೆ, ಒಂದು ಆಧಾರ್ ಕಾರ್ಡ್, ಎರಡನೇದು ನಿಮ್ಮ ಪಡಿತರ ಕಾರ್ಡ್ ಏನಿದೆ ಆ ಪಡಿತರ ಕಾರ್ಡ್, ಇವುಗಳ ಜೆರಾಕ್ಸ್ ತೆಗೆದುಕೊಂಡು ಹೋಗಿ, ಮತ್ತು ಸಾಧ್ಯ ಆದರೆ ಒರಿಜಿನಲನ್ನು ಕೂಡ ತೆಗೆದುಕೊಂಡು ಹೋಗಿ ರಿಜಿಸ್ಟ್ರೇಷನನ್ನು ಮಾಡ್ತಾರೆ. ನಿಮಗೆ ಈ ವೆಬ್ಸೈಟನ್ನು ಈಗಾಗಲೇ ತೆರೆದಿದ್ದೀನಿ, ಸೇವಾ ಸಿಂಧು GS ಕರ್ನಾಟಕ .gov.in. ಈ ವೆಬ್ಸೈಟ್ನಲ್ಲಿ ನಿಮಗೆ ಆರಂಭದಲ್ಲೇ ಬರೋದು, ಈಗಾಗಲೇ ಗೃಹಜ್ಯೋತಿಗೆ ಅರ್ಜಿಯನ್ನು ಸಲ್ಲಿಸಿದವರು ಬಹುತೇಕರಿದ್ದಾರೆ. ಶಕ್ತಿ ಅಂದರೆ ನಿಮಗೆ ಬಸ್ಸಲ್ಲಿ ಉಚಿತವಾಗಿ ಓಡಾಟ ಮಾಡೋರು ಇದ್ದಾರೆ. ಯುವ ನಿಧಿ ಏನಿದೆ ಇದು ಇನ್ನೂ ಆರಂಭ ಆಗಬೇಕಾಗಿದೆ. ನಿನ್ನೆಯಿಂದ ನೋಂದಣಿ ಆಗ್ತಾ ಇರೋದು ಗೃಹಲಕ್ಷ್ಮಿ. ಈ ಗೃಹಲಕ್ಷ್ಮಿ ವೆಬ್ಸೈಟನ್ನು, ಅದರಲ್ಲಿರುವಂಥ ಲಿಂಕನ್ನು ಓಪನ್ ಮಾಡಿದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಅದರ ಮಾಹಿತಿಯನ್ನು ಕೊಡ್ತಾ ಇದೆ. ಯೋಜನೆಯ ಫಲಾನುಭವಿಗಳು ತಮ್ಮ ನೋಂದಣಿಯ ವೇಳಾಪಟ್ಟಿಯನ್ನು ಪರಿಶೀಲಿಸಲು ಈ ಕೆಳಗಿನ ಲಿಂಕನ್ನು ಕ್ಲಿಕ್ ಮಾಡಿ ಅಂಥೇಳಿ ಮಾಹಿತಿಯನ್ನು ಕೊಡ್ತಾ ಇದೆ. ಇದು ಸೇವಾ ಸಿಂಧು ಇದರ ಲಿಂಕ್. ಇದು ನಿಮ್ಮ ನಿಗದಿತ ವೇಳಾಪಟ್ಟಿಯನ್ನು ತಿಳಿಸಲು ಈ ಕೆಳಗಿನ ಸಹಾಯವಾಣಿ ಸಂಖ್ಯೆಗಳು ಕೂಡ 12 ಅಂಕೆಯ ಪಡಿತರ ಚೀಟಿ, ನಿಮ್ಮ ಪಡಿತರ ಚೀಟಿಯಲ್ಲಿ ಏನಿರುತ್ತೆ RC ನಂಬರ್ 12 ನಂಬರ್ ಇರುತ್ತೆ. ಆ ನಂಬರನ್ನು ಎಂಟ್ರಿ ಮಾಡಬೇಕು. ಯಾವ್ಯಾವ ನಂಬರಿಗೆ ಎಂಟ್ರಿ ಮಾಡಬೇಕು ಅಂದರೆ ನಿಮಗೆ ಇಲ್ಲಿ 2 ನಂಬರ್ಗಳನ್ನು ಕೊಟ್ಟಿದೆ. ಆ 2 ನಂಬರ್ಗಳನ್ನು ನಿಮಗೆ ತೋರಿಸ್ತಾ ಇರೋದು 8147500500. ಇನ್ನೂ ಒಂದು ನಂಬರ್ ಹೇಳ್ತೇನೆ, 8277000555. ಈ 2 ನಂಬರ್ಗೂ ಕೂಡ ಮೆಸೇಜನ್ನು ಮಾಡಬೇಕಾಗತ್ತೆ, ನಿಮ್ಮ RC ನಂಬರನ್ನು. ಇದರ ಜೊತೆಗೆ 1902ಗೂ ಕೂಡ ನೀವು ಫೋನ್ ಮಾಡ್ಬೋದು. ನಿಮಗೆ ಮೆಸೇಜ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಹೇಗೆ ಮಾಡೋದು ಅಂತ ಇದ್ದರೆ ನೀವು 1902ಗೂ ಕೂಡ ಫೋನ್ ಮಾಡ್ಬೋದು. ಸೊ ಫೋನ್ ಮಾಡಿದರೆ ನಿಮಗೆ ಹೆಲ್ಪ್ ಮಾಡ್ತಾರೆ ಡೆಸ್ಕಿಂದ. ಸೊ ಈ ರೀತಿಯಾಗಿ ನಿಮಗೆ ಅರ್ಜಿ ಇರೋದು. ಆದರೆ ಈ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ RC ನಂಬರನ್ನು ಎಂಟ್ರಿ ಮಾಡಬೇಕು. ಈಗಾಗಲೇ ಒಂದು RC ನಂಬರನ್ನ ಎಂಟ್ರಿ ಮಾಡಿದ್ದೇನೆ, 12 ನಂಬರ್ ಇರೋದು. ಇಲ್ಲಿ ಅಪ್ಡೇಟ್ ಆಗ್ತಾಯಿಲ್ಲ, ನೀವೇನೇ ಕೊಟ್ಟರು ಕೂಡ ಅಪ್ಡೇಟ್ ಆಗ್ತಾಯಿಲ್ಲ. ಸೊ ಇದು ವೆರಿಫಿಕೇಷನ್ ಫೇಲ್ಡ್ ಅಂತ ಬರ್ತಾಯಿದೆ. ಅಂದರೆ ನಿನ್ನೆ ಮಧ್ಯಾಹ್ನದಿಂದನೂ ಕೂಡ ಸರ್ವರ್ ಡೌನ್ ಇದೆ. ಈ ಹಿಂದೆ ಗೃಹಜ್ಯೋತಿ ಆರಂಭ ಆದಾಗೂ ಕೂಡ ಇದೇ ರೀತಿಯಾಗಿ ಸರ್ವರ್ ಡೌನ್ ಆಗಿತ್ತು. ಅದೇ ರೀತಿಯಾದಂಥ ಸರ್ವರ್ ಡೌನ್ ನಿನ್ನೆ ಮಧ್ಯಾಹ್ನದಿಂದನೂ ಆಗ್ತಾ ಇದೆ. ಸೊ ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಸರ್ವರ್ ಡೌನ್ ಇದ್ರೂ ಕೂಡ ಪ್ರಜಾಪ್ರತಿನಿಧಿ ಆ್ಯಪ್ ಅಂತೇಳಿ ಪ್ರಜಾಪ್ರತಿನಿಧಿಗಳನ್ನು ಸರ್ಕಾರ ನೇಮಕ ಮಾಡಿದೆ. ಅವರು ನಿಮ್ಮ ಮನೆಗೆ ಬಂದು ನಿಮ್ಮ RC ನಂಬರನ್ನು ತೆಗೆದುಕೊಂಡು ಎಂಟ್ರಿ ಮಾಡ್ತಾರೆ. ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನಿದೆ ಅದನ್ನು ಉಚಿತವಾಗಿ ಮಾಡ್ತಾರೆ. ಸರ್ಕಾರ ಅವರಿಗೆ ಪ್ರತ್ಯೇಕವಾಗಿ ಸೇವಾ ಶುಲ್ಕ ಅಂಥೇಳಿ ಹಣವನ್ನು ಕೂಡ ಕೊಡುತ್ತೆ. ಹಾಗಂತೇಳಿ ಎಲ್ಲರೂ ಕೂಡ ಬೆಂಗಳೂರು 1ಗೆ, ಕರ್ನಾಟಕ 1ಗೆ ಸೇವಾ ಕೇಂದ್ರಗಳಿದ್ದಾವೆ, ಅಲ್ಲಿಗೆ ಎಲ್ಲರೂ ಕೂಡ ಮುಗಿಬಿದ್ದು ಹೋಗುವ ಅವಶ್ಯಕತೆ ಇಲ್ಲ. ಮೊದಲು ಚೆಕ್ ಮಾಡಿಕೊಳ್ಳಿ. ನಿಮ್ಮ ಮೊಬೈಲ್ಗೆ ಮೆಸೇಜನ್ನು ಕೂಡ ಮಾಡ್ಬೋದು. ಏನು ನಂಬರ್ 2 ನಂಬರ್ ಏನು ಹೇಳಿದ್ದೀನಿ, ಮತ್ತು ಆ ನಂಬರಿಗೆ ಮೆಸೇಜ್ ಮಾಡಿ ನಿಮ್ಮ RC ನಂಬರನ್ನು. ಬರದೇ ಇದ್ದರೆ ಆಮೇಲೆ 1902ಗೂ ಕೂಡ ನೀವು ಕರೆ ಮಾಡ್ಬೋದು. ಸದ್ಯಕ್ಕೆ ನಿನ್ನೆಯಿಂದ ಸರ್ವರ್ ಡೌನ್ ಇರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. 1-2 ದಿನದಲ್ಲಿ ಈ ಸರ್ವರ್ ಡೌನ್ ಏನಿದೆ, ತಾಂತ್ರಿಕ ತೊಂದರೆ ಏನಿದೆ ಅದನ್ನು ಬಗೆಹರಿಸ್ತೀವಿ, ಸಾಧ್ಯ ಆದಷ್ಟು ಸಾರ್ಟ್ಔಟ್ ಮಾಡ್ತೀವಿ ಅಂಥೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಗೃಹಲಕ್ಷ್ಮಿ
ಅರ್ಜಿ ನೋಂದಣಿ ಮಾಡಲಿಕ್ಕೆ ಎಲ್ಲರೂ ಕೂಡ ರಶ್ ಆಗಿ ನೀವು ಕರ್ನಾಟಕ 1, ಬೆಂಗಳೂರು 1 ಹೀಗೆ ಸೇವಾ ಕೇಂದ್ರಗಳಿಗೆ ಹೋದರೆ ಅಲ್ಲಿ ಎಂಟ್ರಿ ಮಾಡೋದಿಲ್ಲ. ನಿಮಗೆ ನಿಮ್ಮ ಕೇಂದ್ರ ಸೇವಾ ಕೇಂದ್ರ ಯಾವುದು ಅನ್ನೋದನ್ನು ಮೊದಲು ಚೆಕ್ ಮಾಡ್ಕೋಬೇಕಾಗತ್ತೆ. ಚೆಕ್ ಮಾಡಲಿಕ್ಕೆ ನೀವು ಮೆಸೇಜನ್ನು ಮಾಡಿದರೆ ಭಾಳ ಅನುಕೂಲ. ಒಂದು ವೇಳೆ ನೀವು ಪಡಿತರ ಚೀಟಿಗೆ ಕೊಟ್ಟಂಥ ನಂಬರ್ ಏನಿದೆ ಆ ನಂಬರ್ ಸ್ವಿಚ್ ಆಫ್ ಆಗಿದೆಯೋ ಅಥವಾ ಫೋನ್ ಡೆಡ್ ಆಗಿದೆಯೋ, ಫೋನ್ ಕಳೆದೋಗಿದ್ದರೆ ಏನು ಮಾಡಬೇಕು ಅನ್ನೋದು ಭಾಳಷ್ಟು ಜನರಲ್ಲಿ ಗೊಂದಲ ಇದೆ. ಆ ಗೊಂದಲಕ್ಕೂ ಕೂಡ ನಿಮಗೆ ಉತ್ತರ ಕೊಡ್ತೇನೆ ಕೇಳಿ. ಇಲ್ಲಿ ನೀವು ಫಿಂಗರ್ ಪ್ರಿಂಟನ್ನು ಕೂಡ ಅಂದರೆ ತಂಬ ಇಂಪ್ರೆಷನ್ ಏನಿರ್ತದೆ ಅದರ ಆಕ್ಸೆಸ್ ಮೇಲೂ ಕೂಡ ನೀವು ಅರ್ಜಿಯನ್ನು ನೋಂದಣಿ ಮಾಡಿಕೊಳ್ಬೋದು. ಆ ರೀತಿಯಾದಂಥ ಅವಕಾಶವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಈಗ ಉದಾಹರಣೆಗೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಅಥವಾ ಫೋನ್ ಕಳೆದು ಹೋಗಿದೆ ಅಂತಂದಾಗ ನಾನು ಇನ್ನೊಬ್ಬ ಸ್ನೇಹಿತರ ಫೋನ್ನಿಂದನೋ ಅಥವಾ ಕುಟುಂಬದ ಮನೆಯ ಇನ್ನೊಬ್ಬ ಸದಸ್ಯರ ಮೊಬೈಲಿಂದ ನನ್ನ RC ನಂಬರನ್ನು ಮೆಸೇಜ್ ಮಾಡಬೇಕಾಗತ್ತೆ. ಹೇಳಿದಂಥ ನಂಬರ್ಗಳಿಗೆ 2 ನಂಬರ್ ಏನು ಹೇಳಿದೆ ಆ ನಂಬರ್ಗಳಿಗೆ ಮೆಸೇಜ್ ಮಾಡಬೇಕಾಗತ್ತೆ. ಅದು ಮೆಸೇಜ್ ಆಗಿ ರಿಪ್ಲೈ ಬರೋದು ನಾನು ಈಗಾಗಲೇ ತೋರಿಸಿದಂತೆ ಯಾವ ಕೇಂದ್ರ ಎಷ್ಟು ಗಂಟೆಗೆ ಭೇಟಿ ಕೊಡಬೇಕು ಅಂಥೇಳಿ ಆ ಟೈಮಿಗೆ ಹೋಗಿ ಭೇಟಿಯನ್ನು ಕೊಟ್ಟು ಅಲ್ಲಿ ಅರ್ಜಿ ನೋಂದಣಿ ಮಾಡೋ ಸಂದರ್ಭದಲ್ಲಿ ನನ್ನ ಮೊಬೈಲ್ ಕಳೆದು ಹೋಗಿದೆ ಅಥವಾ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಈ ಕಾರಣಕ್ಕಾಗಿ ನನ್ನ ತಂಬ್ ಇಂಪ್ರೆಷನ್ನ ಕೊಡಬಹುದಾ ಅಂತ ಕೇಳಿದ್ರೆ ಖಂಡಿತವಾಗಿ ಕೂಡ ಅವರು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆಗ ನೀವು ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಒಂದೊಂದು ಸೇವಾ ಕೇಂದ್ರಕ್ಕೆ ಸದ್ಯಕ್ಕೆ ಇರುವಂಥ ಮಾಹಿತಿ ಏನಂದರೆ ಬೆಳಗ್ಗೆ 2ರಿಂದ 3 ಗಂಟೆಯಲ್ಲಿ 30 ಜನರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಮಧ್ಯಾಹ್ನದಿಂದ ಸಂಜೆ ಒಳಗಡೆ ಮತ್ತು 30 ಜನರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಒಂದು ಸೇವಾ ಕೇಂದ್ರದಲ್ಲಿ ಪ್ರತಿದಿನ 60 ಜನರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ 60 ಜನರಲ್ಲಿ ಕೆಲವರು ಟೈಮ್ ಆಗೋದಿಲ್ಲ, ಬೆಳಗ್ಗೆ ಹೋಗೋಕ್ಕಾಗಿರಲ್ಲ, ಮಧ್ಯಾಹ್ನ ಹೋಗೋಕ್ಕಾಗಿರಲ್ಲ. ಅವರಿಗೆ ಅಂತಲೇ ಸಂಜೆ 5ರಿಂದ 7 ಗಂಟೆವರೆಗೆ ಅಂದೇ ಅವತ್ತೇನು ನಿಮಗೆ ಟೈಮ್ ಕೊಟ್ಟಿರ್ತಾರೆ ಅವತ್ತು ಬೆಳಗ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ಅಥವಾ ಮಧ್ಯಾಹ್ನ ಏನಾದರೂ ಹೊರಡ್ಲಿಕ್ಕೆ ಅಲ್ಲಿ ತಲುಪಲಿಕ್ಕೆ ಆಗಿಲ್ಲ ಅಂದರೆ ನೀವು 5ರಿಂದ 7 ಗಂಟೆ ಅಂದು ಸಂಜೆ ನೀವು ಆ ಸೇವಾ ಕೇಂದ್ರಗಳಿಗೆ ಭೇಟಿ ಕೊಡ್ಬೋದು. ಅರ್ಜಿ ನೋಂದಣಿ ಕಾರ್ಯವನ್ನು ಕೂಡ ಮಾಡಿಕೊಳ್ಬೋದು. ಇದು ಈ ಗೃಹಲಕ್ಷ್ಮಿ ಕುರಿತಾದಂಥ ಮಾಹಿತಿ.